ಉತ್ತಮ ವಾಗ್ಮಿಗಳು. ಕವಿತೆಗಳನ್ನು ಕನ್ನಡದಲ್ಲಿ ರಚನೆ ಮಾಡುವುದರಲ್ಲಿ ಸಿದ್ಧಹಸ್ತರು. ಹೋದ ಬಾರಿ ನಮ್ಮ ಸ್ವಾಮಿಗಳ ಚಾತುರ್ಮಾಸ್ಯ ಸಂತೇಬಿದನೂರಿನಲ್ಲಿ ನಡೆಯಿತು. ಈ ಬಾರಿ ಚಾತುರ್ಮಾಸ್ಯ ಹೊಳೆಹೊನ್ನೂರಿನಲ್ಲಿ ನಡೆಯಿತು. ಆ ಹೊಳೆಹೊನ್ನೂರು ಮತ್ತು ಸಂತೇಬಿದನೂರಿನ ಚಾತುರ್ಮಾಸ್ಯಕ್ಕಾಗಿ ಅಂತೆ ಹೊಳೆಹೊನ್ನೂರ್ದು ಹೇಳ್ಬಿಡು ನೀನೇ, ಅದು ಏನು ಹಾಡೋದು? ಹೊಳೆಹೊನ್ನೂರು ಮೂಲರಾಮನ ಚಾತುರ್ಮಾಸ್ಯಕ್ಕೆ ಹೊಳೆಹೊನ್ನೂರಿಗೆ ಬನ್ನಿ. ಮುಂದೆ ಮೂಲರಾಮನ ಚಾತುರ್ಮಾಸ್ಯಕ್ಕೆ ಹೊಳೆಹೊನ್ನೂರಿಗೆ ಹೋಗೋಣ. ಭದ್ರಾ ಹೊಳೆಯಲಿ ಮೀಯುತ ಪುಣ್ಯದ ಹೊನ್ನನು ಭದ್ರವ ಪಡಿಸೋಣ. ಮೂಲರಾಮನ ಚಾತುರ್ಮಾಸ್ಯಕ್ಕೆ ಹೊಳೆಹೊನ್ನೂರಿಗೆ ಹೋಗೋಣ. ಈ ಹಾಡು ಕೂಡ ಅಷ್ಟೇ ಪ್ರಸಿದ್ಧವಾಗಿದೆ. ಈ ತರಹದ ಕವಿತಾಶಕ್ತಿ ಉಳ್ಳಂತಹ ನಮ್ಮ ಶ್ರೀನಿಧಿ ಆಚಾರ್ಯರು ಈಗ ಮುಳ್ಳು ಕೊನೆಯ ಮೇಲೆ ಅನ್ನುವ ದಾಸರ ಪದದ ಮೇಲೆ ಪ್ರವಚನವನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟವಾಪ್ತಿದ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಭಾವಬೋಧಕೃತಂ ಸೇವೆ ರಘೂತ್ತಮಮಃ ಗುರುಂ ಯಚ್ಚಿಷ್ಯಶಿಷ್ಯಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯಸಂಹಿತಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಸೇತೋರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಗುರುಗಳಾದಂತಹ ಆಚಾರ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಅದೇ ರೀತಿ ಪಂಡಿತರಾದಂತಹ ವಿದ್ಯಾಧೀಶಾಚಾರ್ಯರಿಗೆ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಇಲ್ಲಿರುವಂತಹ ಎಲ್ಲ ಹಿರಿಯ ವಿದ್ವಾಂಸರಿಗೆ ಮತ್ತು ಎಲ್ಲ ಹಿರಿಯರಿಗೆ ಅನೇಕ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ, ನನಗೆ ಕೊಟ್ಟಂತಹ ವಿಷಯವಾದಂತಹ ಮುಳ್ಳು ಕೊನೆಯ ಮೇಲೆ ಇದರ ಬಗ್ಗೆ ಯಥಾಮತಿ 4 ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇದರಲ್ಲಿ ಅನೇಕ ತಪ್ಪುಗಳಿರ್ತದೆ, ಅದನ್ನೆಲ್ಲ ಹಿರಿಯರು ಕ್ಷಮಿಸಿ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯೊಂದಿಗೆ 4 ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮುಳ್ಳು ಕೊನೆಯ ಮೇಲೆ ಎಂಬಂತಹ ಪುರಂದರದಾಸರು ರಚನೆ ಮಾಡಿದಂತಹ ಅದ್ಭುತವಾದಂತಹ ಕೃತಿ. ಶಾಸ್ತ್ರಗಳ ಅನೇಕ ಕಠಿಣವಾದಂತಹ ವಿಷಯಗಳನ್ನೆಲ್ಲ ಸರಳೀಕರಿಸಿ ಸುಲಭವಾಗಿ ಎಲ್ಲರಿಗೆ ಅರ್ಥವಾಗುವಂತೆ ತಿಳಿಸುವಂತಹ ಅದ್ಭುತವಾದಂತಹ ಶೈಲಿ ಅಂದರೆ ಅದು ದಾಸ ಸಾಹಿತ್ಯ. ಮುಂಡಿಗೆ ಅದರ ಒಂದು ಪ್ರಭೇದ. ಈ ಮುಳ್ಳು ಕೊನೆಯ ಮೇಲೆ ಅನ್ನುವುದು ಮುಂಡಿಗೆಯ ಪ್ರಭೇದಕ್ಕೆ ಸೇರಿದಂತಹ ಕೃತಿ. ಮುಂಡಿಗೆ ಮಂಡಿಗೆ, ಈಗ ತಾನೇ ಭೋಗದ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ ಇಲ್ಲಿ ಮುಂಡಿಗೆ ಅನ್ನೋದು ಶಬ್ದದಲ್ಲಿ ಸಾಮ್ಯ ಹೊಂದಿದೆ, ಮಂಡಿಗೆಯೊಂದಿಗೆ ಬಹಳ ಸಾಮ್ಯವನ್ನು ಹೊಂದಿದೆ ಇದು. ಅದೇ ರೀತಿ ಮಂಡಿಗೆ ಇದನ್ನು ಮಾಡುವುದು ಬಹಳ ಕಷ್ಟ, ತಿಂದರೆ ಬಹಳ ರುಚಿ. ಮುಂಡಿಗೆಯೂ ಹಾಗೇನೆ, ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ, ಆದರೆ ಅರ್ಥ ಮಾಡಿಕೊಂಡ ಮೇಲೆ ಬಹಳ ಆನಂದ ಆಗ್ತದೆ. ಆ ಮಂಡಿಗೆ ಸ್ವಲ್ಪ ಕಡಿಮೆ ಸುಖವನ್ನು ಕೊಡ್ತದೆ, ಅದಕ್ಕಿಂತ ಹೆಚ್ಚು ಆನಂದವನ್ನು ಮುಂಡಿಗೆ ಕೊಡುತ್ತೆ ಅನ್ನುವುದಕ್ಕಾಗಿ ತೃತೀಯ ಅತಿಶಯ ಅಂತ. ಹಾಗೆ ಅಲ್ಲಿ ಮಂಡಿಗೆ, ಇಲ್ಲಿ ಮುಂಡಿಗೆ ಅಂತ. ಆ ಮುಂಡಿಗೆ ಈ ಲೌಕಿಕ ಸುಖಕ್ಕಿಂತಲೂ ಅಧಿಕವಾದಂತಹ ಆನಂದವನ್ನು ನಮಗೆ ಕೊಡ್ತದೆ ಅನ್ನುವುದಕ್ಕಾಗಿ ಅದನ್ನು ಮುಂಡಿಗೆ ಅಂತ ಕರೀತಾರೆ ಅಂತ ನಾವು ಅಂದ್ಕೊಳ್ಬಹುದು. ಅಂತಹ ಒಂದು ಮುಂಡಿಗೆ ಇದು ಮುಳ್ಳು ಕೊನೆಯ ಮೇಲೆ ಅನ್ನಂತಹದ್ದು. ಮೇಲ್ನೋಟಕ್ಕೆ ಅರ್ಥನೇ ಆಗುವುದಿಲ್ಲ, ಏನಿದೆ ಅಂತ ಗೊತ್ತೇ ಆಗುವುದಿಲ್ಲ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರದ ತಿರುಳು ನಮಗೆ ತಿಳಿದು ಬರುತ್ತದೆ. ಅಂತಹ ಶ್ರೇಷ್ಠವಾದಂತಹ ಕೃತಿಯನ್ನು ದಾಸರಾಯರು ರಚನೆ ಮಾಡಿಕೊಟ್ಟಿದ್ದಾರೆ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ
ಎರಡು ತುಂಬದು ಒಂದು ತುಂಬಲೇ ಇಲ್ಲ, ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಡ್ಡರು, ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ. ಏನೋ ಅರ್ಥವೇ ಆಗಲಿಲ್ಲ ಅದು ಏನು ಹೇಗೆ. ಯಾಕೆಂದರೆ ಮುಳ್ಳು ಕೆನೆಯ ಮೇಲೆ 3 ಕೆರೆ ಕಟ್ಟೋದಾದರೂ ಹೇಗೆ? ಆ ಮುಳ್ಳಿನ ಕೊನೆ ಅಂದರೆ ಚುಚ್ಚಿದಾಗ ನೋವಾಗ್ತದೆ ಅಷ್ಟೇ ಹೊರತು ಅದರ ಮೇಲೆ ಕೂಡಬೇಕು ಅಂತ ಯಾರು ಅಪೇಕ್ಷೆ ಪಡೋದಿಲ್ಲ. ಕೂಡಲಿಕ್ಕೂ ಅಪೇಕ್ಷೆ ಪಡದೇ ಇರುವಂತಹ ಮುಳ್ಳಿನ ಕೊನೆಯ ಮೇಲೆ ಕೆರೆಯನ್ನು ಕಟ್ಟುವುದಾದರೂ ಹೇಗೆ ಅಂತ ಸಂದೇಹ ಬರ್ತದೆ ಎಲ್ಲರಿಗೂ ಕೂಡ. ಅದಕ್ಕೆ ಬಹಳ ಸುಂದರವಾದ ಅರ್ಥ ವಿವರಣೆ ಹೇಗೆ ಅಂದರೆ, ಇಲ್ಲಿ ಮುಳ್ಳು ಕೊನೆ ಅಂದರೆ ಜೀವನಿಗೆ ಆ ಮುಳ್ಳಿನ ಕೊಲೆಯನ್ನು ಹೋಲಿಕೆಯನ್ನು ಮಾಡ್ತಾರೆ. ಜೀವ ಅಂದರೆ ಪರಮಾಣು ರೂಪ ಅಂತ ಎಲ್ಲರಿಗೂ ತಿಳಿದಿದೆ, ಎಲ್ಲ ಶಾಸ್ತ್ರಜ್ಞಾನಿಗಳೇ. ನಾನು ಬಹಳ ಅಜ್ಞಾನಿ ಆದ ವಿಷಯದಲ್ಲಿ. ಅಂತಹ ಪರಮಾಣು ರೂಪನಾದಂತಹ ಜೀವ, ಆ ಜೀವನ ಮೇಲೆ 3 ಕೆರೆಗಳನ್ನು ಕಟ್ತಾನಂತೆ ಭಗವಂತ. ಯಾವುದದು ಅಂದರೆ ಅದೇ 3 ದೇಹಗಳು ಅಂತ ತಿಳಿಸಿಕೊಡ್ತಾರೆ. ಒಂದು ಲಿಂಗ ದೇಹ, ಎರಡನೆಯದ್ದು ಅನಿರುದ್ಧ ದೇಹ, ಮೂರನೆಯದ್ದು ಸ್ಥೂಲ ದೇಹ. ಹೀಗೆ ಆ ಮುಳ್ಳು ಕೊನೆಯಷ್ಟು ಪರಮಾಣು ರೂಪದಲ್ಲಿರುವಂತಹ ಜೀವನ ಮೇಲೆ 3 ಆವರಣಗಳು, 3 ಕೆರೆಗಳನ್ನು ಭಗವಂತ ನಿರ್ಮಾಣ ಮಾಡಿದ. ಲಿಂಗ, ಅನಿರುದ್ಧ, ಸ್ಥೂಲ ದೇಹಗಳನ್ನು. ಕೆರೆಗೆ ಯಾಕೆ ಹೋಲಿಕೆಯನ್ನು ಮಾಡಿದರು ದೇಹವನ್ನು? ಬೇರೆ ಇನ್ಯಾವುದಕ್ಕೂ ಹೋಲಿಕೆಯನ್ನು ಮಾಡ್ಬೋದಾಗಿತ್ತಲ್ಲ. 3 ಮಹಲುಗಳನ್ನು ಕಟ್ಟಿದ ಅಂತ ಹೇಳ್ಬೋದು, ಇನ್ನೇನೋ ಹೇಳ್ಬೋದಾಗಿತ್ತು. 3 ಕೆರೆಗಳು ಅಂತ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಕೆರೆ ಯಾವುದಕ್ಕಾಗಿ ಬಳಸ್ತಾರೆ ಅಂತಂದರೆ ನೀರನ್ನು ಸಂಗ್ರಹ ಮಾಡುವುದಕ್ಕಾಗಿ ಕೆರೆಯನ್ನು ಬಳಸ್ತಾರೆ. ಕೆರೆ ಅಂದರೆ ಮತ್ತೆ ಬೇರೆ ಅರ್ಥ ಕನ್ನಡದಲ್ಲಿ ಇದೆ, ಕೆರೆಯುವುದು ಅಂತ. ಆ ಕೆರೆ ಅಲ್ಲ ಇದು. ಈ ಕೆರೆ ಅಂದರೆ ನೀರು ತುಂಬುವಂತಹ ಕೆರೆಗಳು ಅಂತ ಅರ್ಥ. ಪ್ರಕೃತ ಈ ದೇಹ ಏನಿದೆ, ಈ ದೇಹ ಇದು ಕರ್ಮಗಳನ್ನು ತುಂಬಿಕೊಳ್ಳುವುದಕ್ಕಾಗಿ ಪಡೆದಂತಹ ದೇಹವಾದ್ದರಿಂದಾಗಿ ಕೆರೆಗೆ ಈ ದೇಹದ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಎಲ್ಲರಿಗೂ ಕೂಡ ಅನೇಕ ನಿದರ್ಶನಗಳನ್ನು ನೋಡ್ತೇವೆ ನಾವು. ಜಲವಾಚಕವಾದಂತಹ ಶಬ್ದ ಅದು ಕರ್ಮವಾಚಕವಾಗಿರ್ತದೆ ಅಂತ. ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ನಮ್ಮ ಕರ್ಮಗಳನ್ನು ಭಗವಂತನಿಗೆ ಮುಖ್ಯ ಪ್ರಾಣದೇವರು ಸಮರ್ಪಣೆಯನ್ನು ಮಾಡ್ತಾರೆ. ಸಮರ್ಪಣೆ ಮಾಡಿದ ಕರ್ಮಗಳನ್ನು ಪ್ರತಿಯಾಗಿ ಫಲಗಳನ್ನು ಆ ಭಗವಂತ ಮುಖ್ಯ ಪ್ರಾಣದೇವರ ಮೂಲಕ ನಮಗೆ ಕೊಡಿಸ್ತಾನೆ ಅಂತ ಹೇಳುವ ಸಂದರ್ಭದಲ್ಲಿ ಅಪಹ ಅಂತಂದರೆ ಕರ್ಮಗಳು, ಕರ್ಮದ ಫಲಗಳು ಅಂತ ಅರ್ಥವನ್ನು ತಿಳಿಸ್ತಾರೆ. ಹಾಗೆ ಅಪಹ ಜಲವಾಚಕವಾದಂತಹ ಶಬ್ದ ಅಲ್ಲಿ ಕರ್ಮವಾಚಕವಾಗಿರೋದ್ರಿಂದ ಇಲ್ಲಿಯೂ ಕೂಡ ನೀರನ್ನು ತುಂಬುವಂತಹ ಕೆರೆಯ ದೃಷ್ಟಾಂತವನ್ನು ಕರ್ಮವನ್ನು ತುಂಬುವಂತಹ ಈ ದೇಹಕ್ಕೆ ಕೊಟ್ಟು ಬಹಳ ಸುಂದರವಾದಂತಹ ಸಾಮ್ಯವನ್ನು ಅಲ್ಲಿ ಪುರಂದರದಾಸರು ತುಳಸಿಕೊಡ್ತಾ ಇದ್ದಾರೆ. ಅಪಹ ಈ ಆಶ್ಚರ್ಯ ಇದು. ತಸ್ಮಿನ್ನಪೋ ಮಾತರಿಶ್ವಾದದಾತಿ ಅನ್ನುವಲ್ಲಿ ಮುಖ್ಯ ಪ್ರಾಣದೇವರು ಪ್ರತಿಯೊಬ್ಬ ಜೀವಿ ಮಾಡುವಂತಹ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾನೆ. ಅನಂತ ಜೀವರು ಅವರು ಮಾಡುವ ಅನಂತ ಕರ್ಮಗಳು, ಅದರ ಅನಂತ ಫಲಗಳು, ಆ ಎಲ್ಲ ಕರ್ಮಗಳ ಫಲವನ್ನು ಮತ್ತೆ ಅವ್ರಿಗೇ ತಂದು ಮುಟ್ಟಿಸ್ತಾನಂತೆ ಮುಖ್ಯ ಪ್ರಾಣದೇವರು. ಬಹಳ ಆಶ್ಚರ್ಯ ಅನ್ನಿಸ್ತು ಅಲ್ರಿ ಇದು. ಯಾಕೆ ಅಂದರೆ ಒಬ್ಬ ಪೋಸ್ಟ್ಮ್ಯಾನ್, ಅವನ ಹತ್ರ ಒಂದು 50 ಪತ್ರಗಳಿರ್ತದೋ ಏನೋ ಎಲ್ಲ ಗೊತ್ತಿಲ್ಲ. ಅಂತಹದ್ರಲ್ಲಿಯೇ ಇವ್ರಿಗೆ ಹೋಗೋದು ಅವ್ರಿಗೆ, ಅವ್ರಿಗೆ ಹೋಗೋದು ಇವರಿಗೆ ಹೋಗ್ಬಿಟ್ಟಿರ್ತದೆ ಪತ್ರ. ಅನಂತ ಕರ್ಮಗಳ ಫಲಗಳನ್ನು ಮುಖ್ಯ ಪ್ರಾಣದೇವರು ಸರಿಯಾಗಿ ಮುಟ್ಟಿಸ್ತಾರೆ ನೋಡ್ರಿ. ಬಹಳ ಆಶ್ಚರ್ಯ ಏನು ಅಂದರೆ ಏನು ಆಶ್ಚರ್ಯನೇ ಅಲ್ಲ ಅಂತ ಸುಭಾಷಿತಕಾರ ಹೇಳ್ತಾರೆ. ಯಥಾಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ತಥಾ ಪುರಾಕೃತಂ ಕರ್ಮ ಕರ್ತಾರ ಮನುಧಾವತಿ ಅಂತ. ಅಂದರೆ ಸಾವಿರಾರು ಗೋವುಗಳನ್ನು ನಿಲ್ಲಿಸಿದರೆ ನಮ್ಮ ಗೋವು ಯಾವುದು ಅಂತ ಹುಡುಕ್ಲಿಕ್ಕೆ ನಮಗೆ ಆಗೋದೇ ಇಲ್ಲ, ಬಹಳ ಕಷ್ಟ ಆಗ್ತದೆ. ಆದರೆ ಆ ಗೋವಿನ ಕರುವನ್ನು ಬಿಟ್ಟರೆ ಒಂದು ಕ್ಷಣದಲ್ಲಿ ಸರಿಯಾಗಿ ತನ್ನ ತಾಯಿಯನ್ನು ಹುಡುಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ. ಅದರಂತೆ ಪುರಾಕೃತಂ ಕರ್ಮ, ಹಿಂದೆ ಮಾಡಿದ ಕರ್ಮಗಳು ನಮ್ಮನ್ನು ಹುಡುಕಿಕೊಂಡು ಸರಿಯಾಗಿ ಬಂದು ಸೇರುತ್ತದೆ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಆ ಒಂದು ಆಕಳಿನ ಕರುವಿಗೆ ಅಷ್ಟು ಸಾಮರ್ಥ್ಯ ಇರಬೇಕಾದ್ರೆ ಅಂತಹ ಅನಂತ ಕರುಗಳು ನಾವೆಲ್ಲ ನಮಗೆ ತಂದೆಯಾದಂತಹ ಆ ಕಳು ಆದಂತಹ ಆ ಮುಖ್ಯ ಪ್ರಾಣದೇವರು, ಅವರ ಸಾಮರ್ಥ್ಯ ಎಷ್ಟಿರಬೇಕು. ಆ ಭಗವಂತನ ವಿಶೇಷ ಅನುಗ್ರಹದಿಂದ ಆ ಪ್ರತಿಯೊಬ್ಬ ಜೀವರ ಕರ್ಮಗಳ ಫಲವನ್ನು ಅವರಿಗೆ ಮುಟ್ಟಿಸ್ತಾರೆ ಮುಖ್ಯ ಪ್ರಾಣದೇವರು ಅನ್ನೋದಕ್ಕಾಗಿ ಅಪಹ ಅಂದರೆ ಕರ್ಮಗಳು, ಅಪಹ ಅಂದರೆ ನೀರು. ಆ ನೀರನ್ನು ತುಂಬುತ್ತಾರೆ ಕೆರೆಯಲ್ಲಿ, ಕರ್ಮಗಳನ್ನು ತುಂಬುತ್ತದೆ ದೇಹದಲ್ಲಿ. ಆದ್ದರಿಂದಾಗಿ ಅವೆರಡರ ಸಾಮ್ಯವನ್ನು ತಿಳಿಸಿಕೊಡ್ತಾ ಕೆರೆಯ ದೃಷ್ಟಾಂತವನ್ನು ಈ ದೇಹಕ್ಕೆ ಕೊಡ್ತಾ ಇದ್ದಾರೆ. ಅಂತಹ ಕೆರೆಗೆ 3 ಒಡ್ಡರು ಬರ್ತಾರೆ ಅಂತ ತಿಳಿಸಿಕೊಡ್ತಾರೆ. ಯಾವ ಕೆರೆ ಅಂದರೆ ಒಂದು ತುಂಬಲೇ ಇಲ್ಲ ಅಂತ ಹೇಳಿದ್ರು. ತುಂಬಲೇ ಇಲ್ಲ, ತುಂಬದಿದ್ದ ಕೆರೆಗಳು. 2 ತುಂಬದು, ಒಂದು ತುಂಬಲೇ ಇಲ್ಲ. ಏನು ವ್ಯತ್ಯಾಸ ಅಂದರೆ ಅದಕ್ಕೆ ಹೇಳ್ತಾರೆ.
ತುಂಬದಿದ್ದ ಕೆರೆಗಳು ಎರಡು. ಒಂದು ನಾವು ತುಂಬಲಾರದ ಕೆರೆಗಳು ಅಂತ. ಮೊದಲು ತುಂಬದೇ ಇದ್ದ ಕೆರೆಗಳು, ತುಂಬೋ ಯೋಗ್ಯತೆಯೇ ಇಲ್ಲ ಆ ಕೆರೆಗಳಿಗೆ, ಅದು ಲಿಂಗ ಶರೀರ ಹಾಗೂ ಅನಿರುದ್ಧ ಶರೀರಗಳು. ಕರ್ಮಗಳನ್ನು ತುಂಬಿಕೊಳ್ಳುವ ಯೋಗ್ಯತೆ ಇಲ್ಲ. ಮೂರನೇ ಶರೀರವಾದಂತಹ ಸ್ಥೂಲ ದೇಹ, ಅದರಲ್ಲಿ ಕರ್ಮಗಳನ್ನು ತುಂಬಿಕೊಳ್ಳುವ ಯೋಗ್ಯತೆ ಇದೆ. ಆದರೆ ನಾವು ಆ ದೇಹವನ್ನು ಪಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಸತ್ಕರ್ಮಗಳನ್ನು ಮಾಡಿ ಆ ಸತ್ಕರ್ಮಗಳ ಪುಣ್ಯವನ್ನು ತುಂಬಿಕೊಳ್ಳಲೇ ಇಲ್ಲ, ವ್ಯರ್ಥವಾಗಿ ಕಳೆದು ಬಿಟ್ಟಿದ್ದೇವೆ ಎಂಬುದಾಗಿ ದಾಸರಾಯರು ತಿಳಿಸಿಕೊಡ್ತಾರೆ. ಅಂತಹ ತುಂಬಲಾರದ ಕೆರೆ ಅಂದರೆ ಅದು ಸ್ಥೂಲ ದೇಹ. ಈ ಸ್ಥೂಲ ದೇಹಕ್ಕೆ ಮೂವರು ಒಡ್ಡರು ಬರ್ತಾರಂತೆ. ಈ ಒಡ್ಡರು ಅನ್ನೋದು ಭಾಷೆ, ಇದು ಉತ್ತರ ಕರ್ನಾಟಕದ ಭಾಷೆ, ಆದ್ದರಿಂದ ಬಹಳ ಜನ ಗೊತ್ತೇ ಆಗೋದಿಲ್ಲ. ಇದು ಒಡ್ಡರು ಅಂದರೆ ಯಾರು ಅಂದರೆ ಈ ಬಿಲ್ಡಿಂಗ್ಗಳನ್ನೆಲ್ಲ ಕಟ್ತಿರ್ತಾರೆ ನೋಡ್ರಿ, ಕೆರೆಗಳನ್ನು ಕಟ್ಟುವುದು, ಎಲ್ಲ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವುದು, ಇಂತಹ ಕೆಲಸವನ್ನು ಮಾಡೋರು, ಕಲ್ಲು ಕಟ್ಟಿಯೋರು, ಅವರಿಗೆ ಒಡ್ಡರು ಅಂತ ಕರೀತಾರೆ, ಕಲ್ಲು ಕಟ್ಟಿಯವರಿಗೆ. ಆ 3 ಜನ ಒಡ್ಡರನ್ನು ಕೊಟ್ಟು ಕಳಿಸಿದ್ರಂತೆ. ಈ ತುಂಬಲಾರದ ಕೆರೆ ಏನಿದೆ ಇದನ್ನು ಸ್ವಲ್ಪ ರಿಪೇರಿ ಮಾಡಿ ಕರ್ಮ ತುಂಬುವಂತೆ ಮಾಡಿ ಅಂತ. ಆ ಒಡ್ಡರು 3 ಜನ ಏನು ಬಂದಿದ್ದಾರೆ, ಅವರು ಇಬ್ಬರು ಕುಂಟರು, ಒಬ್ಬರಿಗೆ ಕಾಲೇ ಇಲ್ಲ. ನೋಡಿ ಎಂತಹ ಒಡ್ಡರನ್ನು ಕೊಟ್ಟು ಕಳಿಸಿದ್ದಾರೆ. ಒಡ್ಡರನ್ನು ಕಳಿಸೋದನ್ನು, ಇಬ್ಬರು ಕುಂಟರು, ಒಬ್ಬ ಕಾಲೇ ಇಲ್ಲ. ಇಬ್ಬರು ಕುಂಟರು ಯಾರು ಅಂತಂದರೆ ಅದೇ, ಮಾತಾಡಬೇಡಿ, ಅಲ್ಲಿ ಮಾತಾಡ್ತಾ ಇದ್ದೀರಿ, ಮಾತಾಡಬೇಡಿ ಆಫೀಸ್ ಕಡೆ. ಇಬ್ಬರು ಕುಂಟರಾದ ಒಡ್ಡರು ಯಾರು ಅಂದರೆ, ಮೊದಲನೆಯದ್ದು ಬಾಲ್ಯಾವಸ್ಥೆ, ಕೊನೆಯದು ವಾರ್ಧಕ್ಯ, ವೃದ್ಧಾಪ್ಯ. ಇವರಿಬ್ಬರು ಕುಂಟರು. ಮತ್ತು ಕಾಲಿಲ್ಲದಂತಹ ಒಡ್ಡ ಅಂದರೆ ಅದು ಯೌವನ. ಇವರಿಬ್ಬರನ್ನು ಕುಂಟರಿಗೆ ಯಾಕೆ ಹೋಲಿಕೆ ಮಾಡಿದ್ದಾರೆ ಅಂದರೆ, ಇವರಿಗೆ ಮುಂದೆ ಬರುವಂತಹ ಸಾಮರ್ಥ್ಯ ಇಲ್ಲ ಅಂತಿಲ್ಲ, ಆದರೆ ಒಂದೇ ಕಾಲಿನಿಂದ ಎಷ್ಟು ಬೇಗ ಬರಲಿಕ್ಕೆ ಸಾಧ್ಯ ಆಗ್ತದೆ ರೀ. ಶ್ರೀಮದ್ ಭಾಗವತ ಹೇಳುವಂತೆ, ಮುಗ್ಧಸ್ಯ ಬಾಲ್ಯ ಕೌಮಾರೈಹಿ ಕ್ರೀಡತೋ ಯಾತಿ ವಿಂಶತಿ. 20 ವರ್ಷ ನೋಡ್ರಿ, 20 ವರ್ಷ ನಮ್ಮನ್ನು ಬಾಲಕರು ಅಂತ ಕರೆದು ಬಿಡ್ತು ಭಾಗವತ. 20 ವರ್ಷ ಏನೇನೋ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನಿಂದ. ಮೊದಲು 20 ವರ್ಷ ಕ್ರೀಡತೋ ಯಾತಿ ವಿಂಶತಿ. ಮೊದಲಿಗೆ ಸ್ನೇಹಿತರೊಂದಿಗೆ ಆಟ ಆಡ್ತೇವೆ, ತಂದೆ ತಾಯಿ ಜೊತೆಗೆ ಆಟ ಆಡ್ತೇವೆ, ವಯಸ್ಸಾದ ಮೇಲೆ ಸ್ನೇಹಿತರ ಜೊತೆಗೆ ಆಟ ಆಡ್ತೇವೆ, ಸ್ವಲ್ಪ ದೊಡ್ಡವರಾದ ಮೇಲೆ ಹೆಂಡತಿಯ ಜೊತೆಗೆ, ಮಕ್ಕಳ ಜೊತೆಗೆ ಆಟ ಆಡ್ಲಿಕ್ಕೆ ಶುರು ಮಾಡ್ತೇವೆ. ಆಟಗಳು ಬೇರೆ ಇರ್ತವೆ ಅಷ್ಟೇ. ಅಂತಹ ಕ್ರೀಡೆಗಳು, ಆ ಕ್ರೀಡೆಗಳಲ್ಲಿ ನಾವು ಸಮಯವನ್ನು ಕಳೆದು ಬಿಡ್ತೇವೆ ಮೊದಲು 20 ವರ್ಷ. ಜರಯಾಗ್ರಸ್ತ ದೇಹಸ್ಯ, ಕೊನೆಯ 20 ವರ್ಷ ಅನೇಕ ವಿಧವಾದಂತಹ ರೋಗಗಳು ಬರ್ತದೆ, ಮುಪ್ಪು. ಡಾಕ್ಟರ್ ಹೇಳಿಬಿಟ್ಟಿರ್ತಾರೆ, ಉಪವಾಸ ಮಾಡಬೇಡ್ರಿ, ಉಪವಾಸ ಮಾಡಿದ್ರೆ BP ಹೆಚ್ಚಾಗ್ತದೆ, ಶುಗರ್ ಹೆಚ್ಚಾಗ್ತದೆ, ಏಕಾದಶಿ ಉಪವಾಸ ಮಾಡುವಂತಿಲ್ಲ, ಬಹಳ ಹೊತ್ತು ಕುಳಿತುಕೊಂಡು ಜಪ ಮಾಡಿದರೆ ಬೆನ್ನು ನೋವು ಬರ್ತದೆ, ಮಲ್ಕೊಂಡು ಬಿಡ್ರಿ ಅಂತ ಹೇಳಿರ್ತಾರೆ. ಮಕ್ಕಳು ಬೈಲಿಕ್ಕೆ ಶುರು ಮಾಡಿರ್ತಾರೆ. ನಿನ್ನೆ ದಿವಸ ಕೇಳಿದ್ವಿ, ಹೇಳುವ ವ್ರತಗಳ ಸಂದರ್ಭದಲ್ಲಿ ಹೇಳಿದ್ರು ಆಚಾರ್ಯರು, ತಂದೆ ತಾಯಿಯ ಸೇವೆಯನ್ನು ಮಾಡುವುದು ಕೂಡ ಒಂದು ವ್ರತ ಅಂತ. ಆದರೆ ಈಗ ಯಾರು ಅಂತಹವ್ರನ್ನ ನೋಡ್ಲಿಕ್ಕೆ ಸಿಗೋದಿಲ್ಲ ಮಕ್ಕಳು. ತಂದೆ ತಾಯಿ ಏನಾದರೂ ಸ್ವಲ್ಪ ಮಾಡಬೇಕು, ಮಠಕ್ಕೆ ಹೋಗಿ ಬರ್ತೇನೆ ಅಂತಂದರೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಬಂದು ಗಾಡಿಯ ಮೇಲೆ ನಮ್ಮನ್ನು ಬಿಡೋದಿಲ್ಲ. ಆದ್ದರಿಂದ 80 ವರ್ಷ ಆದ ಮೇಲೆ, 60 ದಾಟಿದ ಮೇಲೆ, ವಾರ್ಧಕ್ಯ ಬಂದ ಸಂದರ್ಭದಲ್ಲಿ ಆಗಲೂ ಕೂಡ ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಬಹಳ ಕಡಿಮೆ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಇನ್ನು ಉಳಿದದ್ದು ಯೌವನ. ಈ ಯೌವನದಲ್ಲಿ ಅವರಿಬ್ಬರು ಪರವಾಗಿಲ್ಲ, ಕುಂಟರು ಅಂದರೆ ಒಂದು ಕಾಲಿತ್ತು. ಈ ಯೌವನದಲ್ಲಿ ಕಾಲೇ ಇಲ್ಲ ಅಂತಾರೆ ದಾಸರಾಯರು. ಇಲ್ಲಿ ಕಾಲೇ ಇಲ್ಲ ಅನ್ನೋದ್ರಲ್ಲಿ ನಡು ಒಂದು ಅಕ್ಷರ ಸೇರಿಸ್ಕೋಬೇಕು, ಇಲ್ಲಿ ವ ಅಂತ, ಕಾಲವೇ ಇಲ್ಲ ಅಂತ. ಏನೇ ಕೇಳಿದ್ರು ಅದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದಾಗಿನಿಂದ ಬೇರೆ ಎಲ್ಲ ಕೆಲಸಗಳಿಗೆ ನಮಗೆ ಸಮಯ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಸಂಧ್ಯಾ ವಂದನೆ ಮಾಡಲಿಕ್ಕೆ 10 ನಿಮಿಷ ನಮ್ಮ ಹತ್ರ ಇರೋದಿಲ್ಲ. ಆದರೆ ಆ ಆಫೀಸಿಗೆ ಹೋಗೋ ಸೂಟ್ ಇಸ್ತ್ರಿ ಮಾಡಿಕೊಳ್ಳಿಕ್ಕೆ ಅರ್ಧ ತಾಸು ಸಮಯ ನಮ್ಮ ಹತ್ರ ಇರ್ತದೆ. ಹೀಗೆ ಆ ಯೌವನಾವಸ್ಥೆ ಬಂದ ಸಂದರ್ಭದಲ್ಲಿ ಕಾಲಿಲ್ಲ ಅಂದರೆ ಅದಕ್ಕರ್ಥ ಕಾಲವೇ ಇಲ್ಲ ನಮಗೆ. ಏನು ಕೇಳಿದ್ರು ಸಮಯ ಇಲ್ಲ, ಸಮಯ ಇಲ್ಲ ಅಂತ ಸಮಯವನ್ನು ಕಳೆದು ಬಿಡ್ತೇವೆ. ಆಗಲೂ ಕೂಡ ಯಾವ ವಿಧವಾದಂತಹ ಕರ್ಮಗಳನ್ನು ನಾವು ಆಚರಣೆಯನ್ನು ಮಾಡೋದೇ ಇಲ್ಲ. ಆದ್ದರಿಂದಾಗಿ ಕಾಲ ಇದ್ದರೂ ಕಾಲ ಇಲ್ಲದಂತೆ ಎಂಬುದಾಗಿ ದಾಸರಾಯರು ತಿಳಿಸ್ತಾ ಆ ಯೌವನ ಎಂಬಂತಹ ಅವಸ್ಥೆಯನ್ನು ಕಾಲಿಲ್ಲದ ಒಡ್ಡನಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಕಾಲಿಲ್ಲದಂತಹ ಒಡ್ಡ, ಆ ಕಾಲಿಲ್ಲದಂತಹ ಒಡ್ಡನಿಗೆ 3 ಎಮ್ಮೆಗಳನ್ನು ಕೊಟ್ಟರಂತೆ. ಕಾಲಿಲ್ಲದ ಒಡ್ಡಗೆ ಕೊಟ್ಟರು 3 ಎಮ್ಮೆಗಳ, 2 ಬರಡು ಒಂದಕ್ಕೆ ಕರುವೇ ಇಲ್ಲ. 3 ಎಮ್ಮೆಗಳನ್ನು ಕೊಟ್ಟಿದ್ದಾರೆ. 2 ಎಮ್ಮೆಗಳು ಬರಡು, 1 ಎಮ್ಮೆಗೆ ಕರು ಇಲ್ಲ ಅಂತ. ಒಂದೇ ಅರ್ಥ ಬರ್ತದೆ. ಬರಡು ಅಂದರೆ ಅರ್ಥ, ಕರು ಇಲ್ಲ ಅಂದರೂ ಅದೇ ಅರ್ಥ ಮೇಲ್ನೋಟಕ್ಕೆ. ಆದರೆ ಒಳಗಿನ ಅರ್ಥ ನೋಡಿದಾಗ ಬೇರೆ ಅರ್ಥವೇ ತೋರ್ತದೆ. ಇಲ್ಲಿ ಆ 3 ಎಮ್ಮೆಗಳು ಯಾವುದು ಅಂತಂದರೆ ಸತಿ,
ಸುತ ಹಾಗೂ ಧನ ಅಂತ ಹೇಳ್ತಾರೆ. ದಾಸರು ಎಮ್ಮೆಗೆ ಯಾಕೆ ಹೋಲಿಕೆ ಮಾಡಿದ್ರು ಅಂದರೆ, ನಮಗೆ ಈ ಮೂರರ ಮೇಲೆ ಬಹಳ ಹೆಮ್ಮೆ. ನಮಗೆ ನನ್ನ ಹೆಂಡತಿ, ನನ್ನ ಮಗ ಮಾಡಿದ ನನ್ನ ಹಣ ಅನ್ನುವ ಹೆಮ್ಮೆ. ಅದು ದಾಸರಾಯರಂದರು, ಇದು ಉತ್ತರ ಕರ್ನಾಟಕದ ಹೆಮ್ಮೆ ಅಲ್ಲ, ಬೆಂಗಳೂರು ಭಾಷೆ ಎಮ್ಮೆ ಅಂತ. ಯಾಕಂದರೆ ಬೆಂಗಳೂರಿನಲ್ಲಿ ಅಂತಾರೆ ನೋಡ್ರಿ, ಅದನ್ನೇ ದಾಸರಾಯರು ಹೇಳಿಬಿಟ್ರಲ್ಲಿ. ಈ ಮೂರರ ಬಗ್ಗೆ ಹೆಮ್ಮೆ ಪಡುವುದು ಬೇಡ, ಇವು ಮೂರು ಎಮ್ಮೆಗಳು ಅಂತ. ಯಾವುದು ಎಮ್ಮೆ ಅಂತಂದರೆ, ಮೊದಲನೇ ಎಮ್ಮೆ ಹೆಂಡತಿ. ದಯಮಾಡಿ ಯಾರು ಹೆಣ್ಮಕ್ಳು ತಪ್ಪು ತಿಳ್ಕೊಳ್ಬೇಡ್ರಿ. ಮೊದಲನೇ ಹೆಂಡತಿಯನ್ನು ಎಮ್ಮೆಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಎರಡನೆಯದ್ದು ಸತಿ, ಎರಡನೆಯದ್ದು ಸುತ, ಮೂರನೆಯದ್ದು ಧನ. ಈ ಮೊದಲ ಎರಡು ಸತಿ ಸುತರೇನಿದ್ದಾರೆ, ಸತಿ ಸುತರೆನ್ನುವಂತಹ ಎಮ್ಮೆಗಳು ಬರಡು ಅಂತ. ಯಾಕೆ ಅಂದರೆ, ನಾವು ಮಾಡುವಂತಹ ಧರ್ಮ ಕಾರ್ಯಗಳಲ್ಲಿ ಇವರಿಂದ ಏನು ಸಾಧನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುತ್ರಾದಿ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಆ ವೇದವ್ಯಾಸ ದೇವರಲ್ಲಿ ಯಾದವಾರರು ಪ್ರಾರ್ಥನೆಯನ್ನು ಮಾಡ್ತಾರಲ್ಲ, ಹೆಂಡತಿ ಮಕ್ಕಳು ಅನ್ನುವಂತಹ ಮೊಸಳೆ ಕಾಲನ್ನು ಹಿಡಿದು ಬಿಟ್ಟಿರ್ತದೆ, ಆದ್ದರಿಂದ ಸಾಧನೆಯನ್ನು ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಇವರೆಲ್ಲ ಪ್ರತಿಬಂಧಕರಾಗ್ತಾರೆ. ಅದಕ್ಕಾಗಿ ಅವನ್ನು ಬರಡು ಎಮ್ಮೆ ಅಂತಂದರು. ನಮ್ಮ ಸಾಧನೆಗೆ ಪ್ರತಿಬಂಧಕರಾಗ್ತಾರೆ. ಮೂರನೆಯದ್ದಾದಂತಹ ಒಂದು ಧನ ಎಂಬಂತಹ ಎಮ್ಮೆ ಏನಿದೆ, ಇದು ನಮ್ಮ ಸಾಧನೆಗೆ ಪ್ರತಿಬಂಧಕವಾಗುವುದಿಲ್ಲ. ಇದು ಸಾಧಕವಾಗಬಹುದು, ಆದರೆ ಅದನ್ನು ನಾವು ಸಾಧಕ ಅಂತ ಮಾಡಿಕೊಳ್ಳುವುದಿಲ್ಲ. ಯಾಕೆ ಅಂತಂದರೆ, ಅದಕ್ಕೆ ಮುಂದಿನ ಪದ್ಯದಿಂದ ತಿಳಿಸಿಕೊಡ್ತಾರೆ. ಕರವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹೊನ್ನುಗಳ, 2 ಸವಕಲು 1 ಸಲ್ಲಲೇ ಇಲ್ಲ. ಕರುವಿಲ್ಲದ ಎಮ್ಮೆ ಅಂದರೆ ಮೂರನೆಯದ್ದು, ಅದು ಧನ. ಈ ಧನ ಎಂಬಂತಹ ಎಮ್ಮೆಗೆ 3 ಹೊನ್ನುಗಳನ್ನು ಕೊಡ್ತಾರಂತೆ. ಅದರಲ್ಲಿ ಮೊದಲನೆಯದ್ದು 2 ಸವಕಲು, ಎಲ್ಲಿಯೂ ನಡೆಯೋದಿಲ್ಲ ಅದು. ಇನ್ನು ಮೂರನೆಯದ್ದು ಅಂತಂದರೆ ಅದು ಎಲ್ಲಿ ಸಲ್ಲುವುದಿಲ್ಲ ಅಂತ ಹೇಳ್ತಾರೆ. ಒಂದು ಸವಕಲಿರೋದು ಬೇರೆ, ಸಲ್ಲದೇ ಇರುವುದು ಬೇರೆ. ಸವಕಲು ಅಂತಂದರೆ ಈಗ 1000 ರೂಪಾಯಿ ನೋಟುಗಳು ಏನು ಹೋಯಿತು, ಅದು ಸವಕಲು, ಅದು ನಡೆಯೋದಿಲ್ಲ. ಆದರೆ ಸಲ್ಲದೇ ಇದ್ದಂತಹ ಹಣ ಅಂದರೆ 10 ರೂಪಾಯಿ ಕಾಯಿನ್ ಇದ್ದಂಗೆ. ಅದು 10 ರೂಪಾಯಿ ಕಾಯಿನಿಗೆ ಎಲ್ಲ ಕಡೆ ನಡೀತದೆ, ಆದರೆ ಯಾರು ತೊಗೊಳ್ಳೋದಿಲ್ಲ ಅದನ್ನು. ನಮಗೆ ಬೇಡ್ರಿ ಅಂತಂತ, ಅದು ಸಲ್ಲದೇ ಇದ್ದಂತಹ ಹಣ. ಹಾಗಾಗಿದೆ ಪರಿಸ್ಥಿತಿ ಅಂತ ಹೇಳ್ತಾರೆ. ಅವು ಯಾವುದು 3 ಹೊನ್ನುಗಳು ಅಂದರೆ ಅದಕ್ಕೆ ಹೇಳ್ತಾರೆ ದಾನ, ಭೋಗ, ನಾಶ ಎಂಬಂತಹ 3 ವಿಧವಾದಂತಹ ಹೊನ್ನುಗಳನ್ನು ಕೊಡ್ತಾರಂತೆ ಧನ ಎಂಬಂತಹ ಎಮ್ಮೆಗೆ. ಧಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋನ ದದಾತಿನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಸುಭಾಷಿತಕಾರ ಹೇಳ್ತಾರೆ. ದಾನಕ್ಕೆ 3 ಗತಿಗಳಂತೆ ಧನಕ್ಕೆ. ಮೊದಲನೆಯದ್ದು ದಾನ, ಅತ್ಯಂತ ಶ್ರೇಷ್ಠ. ಎರಡನೆಯದ್ದು ಮಧ್ಯಮವಾದಂತಹ ಭೋಗ. ಮೂರನೆಯದ್ದು ನಾಶ. ದಾನ ಮಾಡಬೇಕು, ಇಲ್ಲ ಭೋಗ ಮಾಡಿದ್ರೂ ಮಾಡಬೇಕು. ಎರಡನ್ನೂ ಮಾಡದೇ ಇದ್ದರೆ ಮೂರನೇ ಗತಿ ಅಂದರೆ ನಾಶವಾಗ್ತದೆ ಧನ ಅಂತ ತಿಳಿಸಿಕೊಡ್ತಾರೆ. ಇಲ್ಲಿ ಸವಕಲಾದಂತಹ ಹೊನ್ನುಗಳು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಭೋಗ ಮತ್ತು ನಾಶಗಳು. ಭೋಗ ಮಾಡುವುದರಿಂದ, ನಾಶ ಹೊಂದುವುದರಿಂದ ಏನು ಸಾಧನೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಆದರೆ ದಾನ ಎಂಬಂತಹ ಏನು ಒಂದು ಹೊನ್ನಿದೆ, ಆ ದಾನ ರೂಪವಾದಂತಹ ಹೊನ್ನಿನಿಂದ ನಾವು ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆದರೆ ದಾನವನ್ನೂ ಮಾಡದೆ ಆ ಹಣವನ್ನು ಕೂಡ ನಾವು, ಆ ಹೊನ್ನನ್ನು ಕೂಡ ನಾವು ವ್ಯರ್ಥ ಮಾಡಿಕೊಳ್ತೇವೆ. ಆದ್ದರಿಂದ ಅದೂ ಕೂಡ ನಮಗೆ ಇಲ್ಲಿ ಸಲ್ಲಲಿಲ್ಲ ಅಂತ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಲೋಕದಲ್ಲಿ ಒಂದು ವ್ಯವಹಾರ ಇದೆ, ಎಲ್ಲರೂ ಹೇಳ್ತಿರ್ತಾರೆ ಎಷ್ಟು ಗಳಿಸಿದ್ರೇನ್ರಿ, ಅಲ್ಲೇನು ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ, ಏನದನ್ನು ತೊಗೊಂಡು ಹೋಗ್ಲಿಕ್ಕೆ ಆಗಲಿ, ಇಲ್ಲೇ ಇಟ್ಟು ಹೋಗ್ಬೇಕು ಎಲ್ಲ ಸಂಪತ್ತು ಅಂತ. ನಾನು ಅಂತೇನೆ ಎಲ್ಲ ಸಂಪತ್ತು ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯದ ಅಲ್ಲಿ ಅಂತ. ಯಾಕೆ ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ಭಾರತದ ಕರೆನ್ಸಿ ಏನು ರೂಪಾಯಿ ಇದೆ, ಇದನ್ನು ಅಮೇರಿಕಾಕ್ಕೆ ತೊಗೊಂಡು ಹೋಗಬೇಕು ಅಂದರೆ ಅಲ್ಲಿ ನಡೆಯೋದಿಲ್ಲ. ಆದರೆ ಅದನ್ನು ಡಾಲರ್ ಆಗಿ ಕನ್ವರ್ಟ್ ಮಾಡಿದ್ರೆ ಅಲ್ಲಿ ನಡೀತದೆ ಆ ಹಣ. ಹಾಗೆ ನಮ್ಮಲ್ಲಿರುವಂತಹ ಸಂಪತ್ತನ್ನು ನಾವು ಮೇಲೆ ತೊಗೊಂಡು ಹೋಗಬೇಕು ಅಂದರೆ ಹೀಗೆ ಇಟ್ಕೊಂಡು ಜೇಬಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಕನ್ವರ್ಟ್ ಮಾಡಬೇಕು. ಏನಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಪುಣ್ಯವಾಗಿ ಕನ್ವರ್ಟ್ ಮಾಡಬೇಕಂತ. ಅದನ್ನು ಪುಣ್ಯವಾಗಿ ನಾವು ಕನ್ವರ್ಟ್ ಮಾಡಿದಾಗ ಅಲ್ಲಿ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಮಾಡ್ರಿ ಅಂತ ಹೇಳ್ತಾರೆ ದಾಸರಾಯರು. ಮೂರನೇ ಹೊನ್ನೇನಿದೆ ದಾನ, ಆ ದಾನ ರೂಪವಾದಂತಹ ಕಾರ್ಯದಿಂದ ನಮ್ಮ ಹೊನ್ನನ್ನು ನಾವು ಸಲ್ಲಿಸಿಕೊಳ್ಳಬಹುದು. ಆದರೆ ಅದನ್ನು ಕೂಡ ನಾವು ಸಲ್ಲಿಸಿಕೊಳ್ಳುವುದಿಲ್ಲ ಅಂತ ತಿಳಿಸಿಕೊಡ್ತಾ ಇದ್ದ. ಹಾಗೆ ನೋಡುವುದಾದರೆ ದೊಡ್ಡ ದಾನಿ ಯಾರು ಅಂದರೆ ಸುಭಾಷಿತಕಾರ ಹೇಳ್ತಾರೆ ಕೃಪಣ ಅಂತ. ಜಿಪಣನಾದ ವ್ಯಕ್ತಿ ಬಹಳ ದೊಡ್ಡ ದಾನಿ ಅಂತವನು. ಯಾಕೆಂದರೆ ಜೀವನ ಪೂರ್ತಿ ಖರ್ಚೆ ಮಾಡುವುದಿಲ್ಲ, ಎಲ್ಲ ಕೂಡಿಸಿ 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 ಇಡ್ತಾನೆ, ಸಂಗ್ರಹ ಮಾಡಿಡ್ತಾನೆ. ಕೊನೆಗೊಂದು ದಿವಸ ಕೃಷ್ಣಾರ್ಪಣನಾದ ಅಂತಂದರೆ ಆ ಸಂಪತ್ತೆಲ್ಲ ಮತ್ತೊಬ್ಬರಿಗೆ ದಾನನೇ ಅದು. ಆದ್ದರಿಂದ ಅವನೇ ಲೋಕದಲ್ಲಿ ಅತ್ಯಂತ ದೊಡ್ಡ ದಾನಿ ಅಂತ ತಿಳಿಸಿಕೊಡ್ತಾರೆ ಕೃಪಣನನ್ನು. ಆದರೆ ಅದರಿಂದ ಪುಣ್ಯ ಅನ್ನುವುದಾಗುವುದಿಲ್ಲ, ಅದು ಸಲ್ಲದ ಹೊನ್ನಾಗ್ತದೆ.
ಸಲ್ಲುವ ಹೊನ್ನಾಗಬೇಕು ಅಂತಾದರೆ ಇದ್ದಾಗಲೇ ಅದರಿಂದ ದಾನಾದಿಗಳನ್ನು ಮಾಡಿ ನಾವು ಅದರಿಂದ ಪುಣ್ಯವನ್ನು ಗಳಿಸಬೇಕು ಅಂತ ತಿಳಿಸುವುದಕ್ಕಾಗಿ ಅಂತಾರೆ. ಮೂರನೇ ಹೊನ್ನು ಅದು ಸಲ್ಲಲೇ ಇಲ್ಲ, ದಾನಾದಿಗಳನ್ನು ಮಾಡಿ ನಾವು ಪುಣ್ಯವನ್ನು ಗಳಿಸಲೇ ಇಲ್ಲ ಅಂತ ತಿಳಿಸ್ತಾ ಮುಂದೆ ಅಂತಹ ಸಲ್ಲದಿದ್ದ ಹೊನ್ನಿಗೆ ಒಂದು ವೇಳೆ ದಾನಾದಿಗಳನ್ನೇನಾದರೂ ಮಾಡಿದರೆ ಅದರಿಂದ 3 ವಿಧವಾದಂತಹ ನೋಟಗಾರರು ಬರ್ತಾರಂತೆ. ಸಲ್ಲದಿದ್ದ ಹೊನ್ನಿಗೆ ಬಂದರು 3 ನೋಟಗಾರರು, 2 ಕುರುಡರು, ಒಬ್ಬಗೆ ಕಣ್ಣೇ ಇಲ್ಲ. ನೋಟಗಾರರು ಬರ್ತಾರೆ. ಆ ನೋಟಗಾರರು ಹೇಗೆ ಅಂದರೆ 2 ಕುರುಡ ನೋಟಗಾರರು, ಒಬ್ಬನು ಕಣ್ಣಿಲ್ಲದ ನೋಟಗಾರ ಅಂತ. ಯಾವುದು ಅಂದರೆ ಅದಕ್ಕೆ ಹೇಳ್ತಾರೆ 3 ನೋಟಗಾರರು ಯಾರು ಅಂದರೆ ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ ಅಂತ 3 ವಿಧವಾದಂತಹ ನಮ್ಮ ಕರ್ಮಫಲಗಳು. ಸಂಚಿತ ಮತ್ತು ಆಗಾಮಿ ಇವುಗಳ ಬಗ್ಗೆ ನಮಗೆ ಜ್ಞಾನ ಇಲ್ಲ, ಆದ್ದರಿಂದ ಇವೆರಡು ಕುರುಡು ನೋಟಗಾರರು ಅಂತ. ಅದರ ಬಗ್ಗೆ ನಮಗೇನು ತಿಳುವಳಿಕೆ ಇಲ್ಲ, ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಪ್ರಾರಬ್ಧ ಅಂದರೆ ಈಗ ಪ್ರಕೃತ ನಡೀತಾ ಇರೋದು ಅಂತ ಅರ್ಥ. ಅದನ್ನು ಹಿಂದಿಂದು ನಾವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಬರುವುದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಏನು ನಡೀತಾ ಇದೆ ಈ ಕರ್ಮ, ಇದನ್ನಾದರೂ ಚೆನ್ನಾಗಿ ಮಾಡಿ ಅದರಿಂದಾದರೂ ನಾವು ಸಾಫಲ್ಯವನ್ನು ಪಡೆಯಬೇಕು ಅಂತಾದರೆ ಅದಕ್ಕೆ ಹೇಳ್ತಾರೆ ಒಬ್ಬಗೆ ಕಣ್ಣೇ ಇಲ್ಲ ಅಂತ. ಅಂದರೆ ತನ್ನ ಮೇಲೆ ತನಗೆ ದೃಷ್ಟಿ ಇಲ್ಲ ಅಂತ. ಅವನಿಗೆ ಬೇಕಾದಷ್ಟು ಸಂಪತ್ತಿದೆ, ಬೇಕಾದಷ್ಟು ಗಳಿಸಿದ್ದಾನೆ, ಆದರೆ ತನ್ನ ಮೇಲೆ ತನಗೆ ದೃಷ್ಟಿಯೇ ಇಲ್ಲ ಅವನಿಗೆ. ಮತ್ತೊಬ್ಬರ ಮೇಲೇ ಅವನ ಕಣ್ಣು ಯಾವಾಗಲೂ ಕೂಡ. ಅಯ್ಯೋ ಅವರಿಗೆ ಅದು ಬಂತು, ಇವರಿಗಿದು ಬಂತು, ನನಗದು ಬರಲೇ ಇಲ್ಲ ಅಂತ. ತನಗೆ ಬಂದದ್ದನ್ನು ನೋಡೋದೇ ಇಲ್ಲ. ತನ್ನ ಹತ್ರ 10 ರೂಪಾಯಿ ಇರ್ತದೆ, ಅದರಿಂದ ಸಂತೋಷ ಪಡೋದಿಲ್ಲ. ಅವನಿಗೆ 100 ಬಂತಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ. ಮೊನ್ನೆ ಯಾರೋ ಅಂತ ಇದ್ರು ಹೀಗೆ, ಅಯ್ಯೋ ಎಷ್ಟೋ ಜನ VIP ದರ್ಶನ ಮಾಡ್ಕೊಳ್ತಾರೆ, ನಮಗೆ VIP ದರ್ಶನವೇ ಆಗೋದಿಲ್ಲ, ಈ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಳ್ಬೇಕು ಅಂತ. ವೆಂಕಪ್ಪನ ದರ್ಶನ ಆಯಿತು ಅಂತ ಸಂತೋಷ ಇಲ್ಲ, ನಮಗೆ VIP ದರ್ಶನ ಆಗಲಿಲ್ಲ ಅಂತ ದುಃಖ ಆಯಿತು. ಅಂದರೆ ವೆಂಕಪ್ಪನ ದರ್ಶನವೂ ದುಃಖಕ್ಕೇನೆ ಕಾರಣವಾಯಿತು ನಮಗೆಲ್ಲರಿಗೂ ಕೂಡ, ಅದು ಸುಖಕ್ಕೆ ಕಾರಣ ಆಗಲಿಲ್ಲ ಅಂತ. ಹೀಗೆ ನಮ್ಮಲ್ಲಿದ್ದದ್ದನ್ನು ನಾವು ಅನುಭವಿಸಿ ಅದರಿಂದ ಸುಖವನ್ನು ಪಡೆದರೆ ಅದು ನಮ್ಮ ಸುಖಕ್ಕೆ ಕಾರಣವಾಗ್ತದೆ. ಇಲ್ಲದೆ ಹೊರತು ಪರಪರರ ಸುಖವನ್ನು ನೋಡಿ ದುಃಖಪಟ್ಟರೆ ನಮ್ಮಲ್ಲಿರುವ ಸುಖವೂ ದುಃಖಕ್ಕೆ ಕಾರಣವಾಗಿ ಬಿಡ್ತದೆ, ಭೋಗ ಪ್ರಧಾನಗಳು ಕೂಡ. ಅದಕ್ಕೋಸ್ಕರವಾಗಿ ಆ ಪ್ರಾರಬ್ಧ ಈಗೇನು ನಡೀತಾ ಇದೆ ಕರ್ಮಗಳು, ಅದನ್ನು ಚೆನ್ನಾಗಿ ಅನುಭವಿಸಿ ಅದರಿಂದ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಂತಹ ನೋಟಗಾರ ಯಾರು, ಕಣ್ಣಿಲ್ಲದೆ ಇರುವಂತಹ ನೋಟಗಾರ ಅಂತಂದರೆ ಅವನು ಪ್ರಾರಬ್ಧ. ಆ ಕಣ್ಣಿಲ್ಲದ ನೋಟಗಾರಗೆ ಕೊಟ್ಟರು 3 ಊರುಗಳ 2 ಹಾಳು, ಒಂದಕ್ಕೆ ಒಕ್ಕಲೇ ಇಲ್ಲ. ನೋಟಗಾರನಿಗೆ ಕೊಟ್ಟರಂತೆ, ಕಣ್ಣಿಲ್ಲದ ನೋಟಗಾರನಿಗೆ 3 ಊರು ಕೊಟ್ಟರು. ಆ 3 ಊರುಗಳಲ್ಲಿ 2 ವ್ಯರ್ಥ ಅಂತ, ಹಾಳು ಅಂತ ಹೇಳ್ತಾರೆ. ಏನು ಬಿತ್ತಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಏನು ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ 3ನೇ ಊರಿದೆ, ಅಲ್ಲಿ ಬೆಳೆಯನ್ನು ತೆಗೀಬಹುದು, ಆದರೆ ಅಲ್ಲಿ ನಾನು ಒಕ್ಕಲಿಲ್ಲ ಅಂತ. ಒಕ್ಕಲುತನ ಅಂತಂತೇವೆ ನಾವು. ಒಕ್ಕಲುತನ ಅಂತಂದರೆ ಕೃಷಿ. ಆ ಕೃಷಿ ಮಾಡಬೇಕಾದ್ರೆ ಬರಡು ಭೂಮಿ ಇದ್ದರೆ, ಹಾಳು ಭೂಮಿ ಇದ್ದರೆ ಅಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮವಾದಂತಹ ಫಲವತ್ತಾದ ಭೂಮಿ ಇದ್ದರೆ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಆ 3 ಊರುಗಳು ಯಾವುದು ಅಂದರೆ ಸತ್ವ, ರಜಸ್, ತಮಸ್ ಎಂಬಂತಹ 3 ಗುಣ. ಅದರಲ್ಲಿ ರಜೋಗುಣ ತಮೋ ಗುಣಗಳು ಅದು ಹಾಳು ಊರುಗಳು ಅಂತ. ಅದರ ಕಾರ್ಯಗಳಿಂದ ಏನು ಪುಣ್ಯವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಬಹಳವಾಗಿ ಪಾರಣೆ ಆದರೂ ಮಾಡಬೇಕು. ಹೇಗೆ ಸಾಧ್ಯ ಅದು? ಅಡುಗೆ ಮಾಡಲಿಕ್ಕೆ ಮನಸ್ಸಿಲ್ಲ ಅಂದರೆ ಪಾರಣೆ ಹೇಗೆ ಆಗ್ತದೆ? ಮೊದಲು ಒಲೆ ಹೊಚ್ಚಬೇಕು, ಪಾತ್ರೆ ಇಡಬೇಕು, ಅನ್ನ ಮಾಡಬೇಕು, ಆಮೇಲೆ ಪಾರಣೆ ಅಲ್ಲ. ಒಲೆಯನ್ನೇ ಹೊತ್ತಿಸಿದೆ ಕೆಲವರಿಗೆ ಆಗ್ತದೆ, ಪಾಪ ನಿರ್ಧೂಮ ಅನ್ನ ಎಲ್ಲರ ಹಣೆಯಲ್ಲಿ ಇರುವುದಿಲ್ಲ. ಅದು ಕೆಲವರಿಗೆ ಆ ಭಾಗ್ಯ ಇರ್ತದೆ, ಪೂರ್ವಜನ್ಮ ಸುಕೃತದಿಂದಾಗಿ ನಿರ್ಧೂಮ ಅನ್ನ ಮನೆಯಲ್ಲಿ ಒಲೆ ಹೊತ್ತಿಸದೇ ಇದ್ದರೂ ಪಾರಣೆ ಆಗ್ತದೆ. ಆದರೆ ಕೆಲವರಿಗೆ ಮನೆಯಲ್ಲಿ ಇದೆಲ್ಲ ಆಗಬೇಕು, ಒಲೆ ಹೊತ್ತಬೇಕು, ಅನ್ನ ಆಗಬೇಕು, ಆಮೇಲೆ ತಾನೇ ಪಾರಣೆ. ಒಲೆನೇ ಹೊತ್ತಿಸುವುದಿಲ್ಲ, ಪಾರಣೆ ಆಗಬೇಕು ಅಂದರೆ ಹೇಗೆ ಸಾಧ್ಯ? ಅದರಂತೆ ಒಕ್ಕಲೇ ಇಲ್ಲ. ಫಲವತ್ತಾದ ಭೂಮಿ ಇದೆ, ಆ ಫಲವತ್ತಾದ ಭೂಮಿಯಲ್ಲಿ ನಾನು ಬೀಜವನ್ನು ಬಿತ್ತಲಿಲ್ಲ. ಕರ್ಮರೂಪವಾದ ಪುಣ್ಯಕರ್ಮರೂಪವಾದ ಫಲವನ್ನು, ಬೀಜವನ್ನು ಬಿತ್ತಿದ್ದರೆ ಸುಖರೂಪವಾದಂತಹ ಫಲವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಸಾತ್ವಿಕ ಕರ್ಮಗಳನ್ನು ಆಚರಣೆ ಮಾಡಿದ್ದರೆ ಶ್ರೇಷ್ಠವಾದಂತಹ ಫಲ ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ಅಂತಹ ಸಾತ್ವಿಕ ಕರ್ಮಗಳನ್ನು ಆಚರಣೆ ಮಾಡಲೇ ಇಲ್ಲ, ಒಕ್ಕಲೇ ಇಲ್ಲ ಎಂಬುದಾಗಿ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಸಾತ್ವಿಕ ಕರ್ಮಗಳನ್ನು ಮಾಡುವುದರ ಫಲ ಏನು? ಅದಕ್ಕೆ ಹೇಳ್ತಾರೆ, ಸಾತ್ವಿಕ ಕರ್ಮಗಳನ್ನೇ ಮಾಡಿದ್ದರೆ ಒಕ್ಕಲಿಲ್ಲದ ಊರಿಗೆ ಬಂದರು 3 ಕುಂಬಾರರು, 2 ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಸಾತ್ವಿಕ ಕರ್ಮಗಳನ್ನು ಮಾಡಿದರೆ ಭಗವಂತ ಕೈ ಹಿಡಿದು ಕರ್ಕೊಳ್ತಾ ಇದ್ದ. ಸಾತ್ವಿಕ ಕರ್ಮಗಳನ್ನು ಮಾಡಲೇ ಇಲ್ಲ. ಸಾತ್ವಿಕ ಕರ್ಮಗಳನ್ನು ಮಾಡದೇ ಇದ್ದಂತಹ ಆ ಒಕ್ಕಲಿಲ್ಲದ ಊರೇನಿದೆ ಅಲ್ಲಿಗೆ 3 ಕುಂಬಾರರು ಬರ್ತಾರಂತೆ. 3 ಕುಂಬಾರರು ಅಂತಂದರೆ ಭಗವಂತ, ಬ್ರಹ್ಮದೇವರು, ರುದ್ರದೇವರು, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ಆ 3
ಆ ಒಕ್ಕಲಿಲ್ಲದ ಊರಿಗೆ, ಅಂದರೆ ಸಾತ್ವಿಕ ಕರ್ಮಗಳನ್ನು ಮಾಡದೇ ಇದ್ದರೆ ಆ 3 ಜನರು ಯಾವ ರೀತಿಯಾದ ಫಲಗಳನ್ನು ಕೊಡ್ತಾರೆ ಅಂತ ತಿಳಿಸಿಕೊಡ್ತಾರೆ. ಇಬ್ಬರು ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಇಬ್ಬರು ಚೊಂಚರು ಯಾರು ಅಂತಂದರೆ ಬ್ರಹ್ಮದೇವರು, ರುದ್ರದೇವರು. ಚೊಂಚ ಅಂತಂದರೆ ಕೈ ಸೊಟ್ಟಗಿರ್ತದೆ, ಪೂರ್ತಿ ಕೈ ಇರೋದೇ ಇಲ್ಲ, ಸ್ವಲ್ಪ ಸಣ್ಣ ಕೈ ಇರ್ತದೆ ಅವರಿಗೆ, ಅಂತ ಅವ್ರನ್ನ ಚೊಂಚರು ಅಂತ ಕರೀತಾರೆ. ಇಲ್ಲಿ ಚೊಂಚರು ಯಾರು ಅಂದರೆ ಬ್ರಹ್ಮದೇವರು, ರುದ್ರದೇವರು ಚೊಂಚರಂತೆ. ಯಾಕೆ ಅಂದರೆ ಅವರಿಗೆ ಸ್ವತಂತ್ರವಾದಂತಹ ಕೈ ಇಲ್ಲ ಅವರಿಗೆ. ನಾವು ಅಂತಿರ್ತೇವೆ ನೋಡ್ರಿ, ಆಚಾರ್ಯ ಏನು ಮಾಡೋದ್ರಿ, ಆ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಇದೆ, ನಮ್ಮ ಕೈ ಕಟ್ಟಿ ಹಾಕಿಬಿಟ್ಟಾರೆ ಅಂಥದ್ದು ಮಾತಿನಲ್ಲಿ ಅಂತಿರ್ತೇವೆ. ಕೈ ಕಟ್ಟಿ ಹಾಕೋದಂದರೆ ಅವ್ರೇನು ಹಗ್ಗ ತಗೊಂಡು ಕಟ್ಟಿ ಹಾಕಿರೋದಿಲ್ಲ, ಅಸ್ವತಂತ್ರರು ಅನ್ನೋ ಅರ್ಥದಲ್ಲಿ ಆ ಮಾತನ್ನು ಹೇಳ್ತೇವೆ. ಹಾಗೆ ಬ್ರಹ್ಮರುದ್ರರು ಅಸ್ವತಂತ್ರರು. ಆ ಭಗವಂತನ ಪ್ರೇರಣೆಯಿಂದಲೇ ನಮಗೆ ಅನುಗ್ರಹ ಮಾಡುವಂತಹ ಬ್ರಹ್ಮದೇವರು, ರುದ್ರದೇವರು ಅವರಂತಾರೆ ಸಾತ್ವಿಕ ಕರ್ಮ ಮಾಡಿಲ್ಲ, ಆದ್ದರಿಂದ ಭಗವಂತ ನಿಮಗೆ ಅನುಗ್ರಹ ಮಾಡಲಿಕ್ಕೆ ಪ್ರೇರಣೆ ಮಾಡಿಲ್ಲ, ಆದ್ದರಿಂದ ನಿಮಗೆ ಅನುಗ್ರಹವನ್ನು ಮಾಡೋದೇ ಇಲ್ಲ ರುದ್ರದೇವರು, ಬ್ರಹ್ಮದೇವರು. ಆದರೆ ಭಗವಂತನಿಗಾದರೂ ಶರಣಾಗೋಣ ಅಂದರೆ ಅದಕ್ಕೆ ಭಗವಂತಂತಾನೆ ನನಗೆ ಕೈಯೇ ಇಲ್ಲ ಅಂದ ಭಗವಂತ. ಸಾತ್ವಿಕ ಕರ್ಮಗಳನ್ನೇನಾದರೂ ನೀನು ಮಾಡಿದರೆ ಆಗ ಭಗವಂತ ಕೈ ಹಿಡಿದು ಕರ್ಕೊಳ್ತಾನೆ. ಇವನು ನನ್ನ ಭಕ್ತ ಅಂತ ಮುಖ್ಯ ಪ್ರಾಣದೇವರು ಪ್ರಾರ್ಥನೆ ಮಾಡ್ತಾರಲ್ಲ, ದೀನಂ ದೂನಂ ಏನಂ ಉದ್ಧರ ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಇವನನ್ನು ನನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತಾನಂತೆ. ಕೈ ಕೊಟ್ಟು ಕರ್ಕೊಳ್ತಾನೆ. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ, ಕೈ ಕೊಟ್ಟು ಕರ್ಕೊಳಪ್ಪ ಅಂತ ಪ್ರಾರ್ಥನೆ ಮಾಡಿದರು ಯಾದವಾರರು. ಆ ಕೈ ಕೊಟ್ಟು ಅವನು ನಮ್ಮನ್ನು ಕರ್ಕೊಳ್ಬೇಕು ಅಂದರೆ ಅಂತಹ ಕೈ ಕೊಡಲಿಕ್ಕೆ ಭಗವಂತನೇ ಇಲ್ಲ. ಯಾಕೆ ಅಂದರೆ ನಾವು ಸಾತ್ವಿಕ ಕರ್ಮಗಳನ್ನೇ ಮಾಡಿಲ್ಲ. ಸಾತ್ವಿಕ ಕರ್ಮಗಳನ್ನು ಮಾಡಿದ ಭಕ್ತರನ್ನು ಕರೆದುಕೊಳ್ಳಲು ಯಾವ ಕೈ ಭಗವಂತನಲ್ಲಿದೆ, ಆ ಕೈ ನಮಗೆ ಉಪಯೋಗ ಆಗ್ತಾ ಇಲ್ಲ ಅನ್ನುವ ಅರ್ಥದಲ್ಲಿ ಅಂತಾರೆ, ಆ ಇನ್ನೊಬ್ಬ ಕುಂಬಾರನಿಗೆ ಕೈಯೇ ಇಲ್ಲ, ಭಗವಂತ ನಮ್ಮನ್ನು ಸ್ವೀಕಾರ ಮಾಡುವುದಿಲ್ಲ ಅನ್ನುವ ಅರ್ಥದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಕೈ ಇಲ್ಲದ ಕುಂಬಾರ ಅಂದರೆ ಭಗವಂತ. ಅವನು ಆ ಸಾತ್ವಿಕ ಕರ್ಮಗಳನ್ನು ಮಾಡಬೇಕು ಅನ್ನುವುದಕ್ಕಾಗಿ 3 ವಿಧವಾದಂತಹ ಮಡಿಕೆಗಳನ್ನು ಮಾಡಿಕೊಡ್ತಾನಂತೆ. ಕೈ ಇಲ್ಲದ ಕುಂಬಾರನು ಮಾಡಿದ 3 ಮಡಿಕೆಗಳ 2 ಒಡಕು ಒಂದಕ್ಕೆ ಬುಡವೇ ಇಲ್ಲ. 3 ಮಡಕೆಗಳನ್ನು ಮಾಡಿದನಂತೆ. ಯಾರು ಆ 3 ಮಡಕೆಗಳು ಅಂತಂದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ಅಂತ ತಿಳಿಸ್ತಾರೆ. ಅದರಲ್ಲಿ 2 ಒಡಕು ಯಾವುದು ಅಂತಂದರೆ ಜ್ಞಾನ ಮತ್ತು ವೈರಾಗ್ಯ. ಅವರಲ್ಲಿ ನಮ್ಮಲ್ಲಿ ಒಡಕಾಗಿದೆ, ಪರಿಪೂರ್ಣವಾದಂತಹ ಜ್ಞಾನವೂ ಇಲ್ಲ, ಪರಿಪೂರ್ಣವಾದಂತಹ ವೈರಾಗ್ಯನೂ ಇಲ್ಲ. ಈಗ ತಾನೇ ಪಂಡಿತರಾದ ಭೀಮಸೇನಾಚಾರ್ಯ ಪ್ರವಚನ ಹೇಳುವಾಗ ಹೇಳಿದ್ರು, ತ್ಯಾಗ ಎಂತಹದ್ದು, ವೈರಾಗ್ಯ ಎಂತಹದ್ದಿರಬೇಕು ಅಂತ ಹೇಳಿದ್ರು. ಆ ವೈರಾಗ್ಯ ಅದು ಭಗವಂತನ ಅನುಗ್ರಹಕ್ಕೆ ಕಾರಣವಾಗಬೇಕೇ ಹೊರತು ನಮ್ಮ ಕೀರ್ತಿ ಹೆಚ್ಚಾಗಲಿ ಅನ್ನುವುದಕ್ಕಾಗಿ ವೈರಾಗ್ಯವನ್ನು ಮಾಡಬಾರ್ದಂತ. ಅದನ್ನೇ ತಿಳಿಸ್ತಾರೆ, ಭಾವ ವೈರಾಗ್ಯ, ಅಭಾವ ವೈರಾಗ್ಯ ಅಂಥೇಳಿ. ಆಚಾರ್ಯ ನಾವು ಏಕಾದಶಿ ಉಪವಾಸ ಪ್ರತಿ ಸಲ ಮಾಡ್ತೇವೆ, ಯಾಕೆ ಅಂದರೆ ತಿಂಗಳ ಪೂರ್ತಿ ಉಪವಾಸನೆ ಇರ್ತೇವೆ, ತಿನ್ನಲಿಕ್ಕೆ ಗತಿನೇ ಇಲ್ಲ ಅಂತ. ಅಂದರೆ ತಿನ್ನಲಿಕ್ಕೆ ಏನಿಲ್ಲ ಅಂತ ಏಕಾದಶಿ ಉಪವಾಸ ಮಾಡುವುದಲ್ಲ, ತಿನ್ನಲಿಕ್ಕೆಲ್ಲ ಇರ್ತದೆ. ಪಕ್ಕದ ಮನೆಯಿಂದ ಉಪ್ಪಿಟ್ಟು ಒಗ್ಗರಣೆ ಹಾಕಿದ ವಾಸನೆ ಬರ್ತಿರ್ತದೆ, ಅಂದರೂ ಕೂಡ ಮನಸ್ಸು ಗಟ್ಟಿ ಮಾಡಿಕೊಂಡು ಏಕಾದಶಿ ಮಾಡ್ತಾರಲ್ಲ, ಅದು ಭಾವವೈರಾಗ್ಯ ಅಂತ ಅದಕ್ಕೆ ಹೇಳ್ತಾರೆ. ಅಂತಹ ದೃಢವಾದಂತಹ ವೈರಾಗ್ಯ ನಮ್ಮಲ್ಲಿ ಇಲ್ಲವೇ ಇಲ್ಲ. ಜ್ಞಾನ ಮತ್ತು ವೈರಾಗ್ಯಗಳೆಂಬಂತಹ ಮಡಿಕೆ ಅದು ಒಡೆದು ಹೋಗಿದೆ. ಇನ್ನೊಂದು ಭಕ್ತಿ ಅನ್ನುವಂತಹ ಒಂದು ಮಡಿಕೆ ಇದೆ, ಆದರೆ ಅದಕ್ಕೆ ಬುಡವೇ ಇಲ್ಲ ಅಂತ, ಆಧಾರನೇ ಇಲ್ಲ. ಯಾರಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ ಸರಿಯಾಗಿ. ಯಾರಲ್ಲಿ ಭಕ್ತಿಯನ್ನು ಮಾಡಿದರೆ ನಾವು ಸರಿಯಾದಂತಹ ಅನುಗ್ರಹವನ್ನು ಹೊಂದಲಿಕ್ಕೆ ಸಾಧ್ಯ ಅಂತನ್ನುವ ಜ್ಞಾನವೇ ಇಲ್ಲ. ಆಧಾರನಾದಂತಹ ಭಗವಂತ, ಆ ಭಗವಂತನ ವಿಷಯಕವಾದಂತಹ ಭಕ್ತಿಯನ್ನು ಮಾಡಬೇಕು ಅನ್ನುವುದೇ ಗೊತ್ತಿಲ್ಲ. ಭಕ್ತಿ ವಿಷಯವಾಗಿ ಪ್ರವಚನ ಹೇಳುವಾಗ ನಿನ್ನೆ ದಿವಸ ಹೇಳಿದ್ರು, ಭಕ್ತಿ ಅಂದರೆ ಪ್ರೀತಿ ಅಂತ. ಅದು ನಿರಂತರವಾದಂತಹದ್ದು, ಉಳಿದವರೆಲ್ಲರಿಗಿಂತ ಮಿಗಿಲಾದಂತಹದ್ದು. ಅನೇಕ ವಿಧವಾದಂತಹ ಅಂತರಾಯಗಳು ಬಂದರೂ ಕೂಡ ತಡೆ ಇಲ್ಲದಂತಹದ್ದು ಆಗಿರಬೇಕು ಪ್ರೀತಿ. ಅದನ್ನು ಭಕ್ತಿ ಅಂತ ಕರೀತಾರೆ ಭಗವಂತನಲ್ಲಿ ಮಾಡಿದರೆ ಅಂತ. ನಾವು ಅದನ್ನು ಪ್ರೀತಿ ಅಂತ ಅರ್ಥ ಮಾಡಿಕೊಂಡು ಬೇರೆಯವರೆಲ್ಲರಲ್ಲೇ ಮಾಡ್ತೇವೆ, ಹೆಂಡತಿ ಮಕ್ಕಳು ತಂದೆ ತಾಯಂದರಲ್ಲಿ. ಆದರೆ ಭಗವಂತನಲ್ಲಿ ಮಾಡೋದೇ ಇಲ್ಲ ನಾವು. ಅದನ್ನೇ ಅಂತಾರೆ, 2 ಒಡಕು 3ನೇದಕ್ಕೆ ಬುಡವೇ ಇಲ್ಲ. ಆಧಾರನಾದಂತಹ ಭಗವಂತ, ಆ ಭಗವದ್ವಿಷಯಕವಾದಂತಹ ಭಕ್ತಿ ನಮ್ಮಲ್ಲಿ ಹುಟ್ಟಲೇ ಇಲ್ಲ. ಆ ಭಕ್ತಿ ಹುಟ್ಟಿದ್ದರೆ ಆಗೇನಾಗ್ತಿತ್ತು ಅಂದರೆ ಅದಕ್ಕೆ ಹೇಳ್ತಾರೆ, ಬುಡವಿಲ್ಲದ ಮಡಿಕೆಗೆ ಹಾಕಿದರು 3 ಅಕ್ಕಿ ಕಾಳು, 2 ಬೇಯದು 1 ಬೇಯಲೇ ಇಲ್ಲ. ಭಕ್ತಿ ಎಂಬಂತಹ ಮಡಿಕೆಗೆ 3 ಅಕ್ಕಿ ಕಾಳುಗಳನ್ನು ಹಾಕ್ತಾರಂತೆ. ಸಾತ್ವಿಕ ಭಕ್ತಿ, ಆ ಭಕ್ತಿಯಲ್ಲಿ 3 ವಿಧಾನಗಳನ್ನು ತಿಳಿಸಿಕೊಡ್ತಾರೆ. ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ ಅಂತ. ಅದರಲ್ಲಿ 2 ಬೇಯದು, 2 ಬೇಯೋದಿಲ್ಲ, 2 ಅಕ್ಕಿ ಕಾಳು ಅಂಜಕ್ಕೆ ಆಗಿಬಿಡ್ತದೆ, ಅದು ಊಟಕ್ಕೆ ಉಪಯೋಗ ಇಲ್ಲ ಅಂತ. ಹಾಗೆ ನಾವು ಮಾಡುವಂತಹ ತಾಮಸ ರಾಜಸ ಭಕ್ತಿ ಅದು ಮುಕ್ತಿಗೆ ಉಪಯೋಗ ಇಲ್ಲ, ಭಗವಂತನ ಅನುಗ್ರಹಕ್ಕೆ ಕಾರಣವಾಗುವುದಿಲ್ಲ. ಸಾತ್ವಿಕ ಭಕ್ತಿ ಇದು ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ, ಆದರೆ ಅದು ಬೇಯಲೇ ಇಲ್ಲ. ಅಂತಹ ಭಕ್ತಿ
ಬೇಯಿಸುವುದು ಅನ್ನೋದನ್ನು ಯಾಕೆ ಹೇಳಿದ್ರು ಅಂತಂದರೆ ಅದು ಭಕ್ತಿ ಪಕ್ವವಾಗಿರಬೇಕು ಅನ್ನೋ ಅರ್ಥದಲ್ಲಿ ತಿಳಿಸಿಕೊಡ್ತಾರೆ. ಪಕ್ವವಾದಂತಹ ಭಕ್ತಿ ಇದ್ದಾಗ ಅದು ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ. ಅಂತಹ ಪಕ್ವವಾದಂತಹ ಭಕ್ತಿ ನಮ್ಮಲ್ಲಿ ಇಲ್ಲ. ಆ ಕಾರಣದಿಂದಾಗಿ ಭಗವಂತನ ಅನುಗ್ರಹವನ್ನು ಹೊಂದಲಿಕ್ಕೆ ಆಗ್ತಾನೇ ಇಲ್ಲ. ಆ ಬೇಯದೇ ಇದ್ದಂತಹ ಅಕ್ಕಿಗೂ ಕೂಡ 3 ಜನ ನೆಂಟರು ಬರ್ತಾರಂತೆ ಊಟಕ್ಕೆ. ಯಾರು ಅವರು 3 ಜನ ನೆಂಟರು ಅಂದ್ರೆ ಅದಕ್ಕೆ ಹೇಳ್ತಾರೆ, ಬೇಯಲಿಲ್ಲದ ಅಕ್ಕಿಗೆ ಬಂದರು 3 ನೆಂಟರು, ಇಬ್ಬರು ಉಣ್ಣರು ಒಬ್ಬಗೆ ಹಸಿವೇ ಇಲ್ಲ. 3 ಜನ ನೆಂಟರು ಬರ್ತಾರೆ, ಅದರಲ್ಲಿ ಇಬ್ಬರು ಊಟ ಮಾಡೋದೇ ಇಲ್ಲ, ಒಬ್ಬರು ಮಾತ್ರ ಊಟ ಮಾಡ್ತಾರಂತ. ಯಾರು 3 ಜನ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಮಾತು, ಮನಸ್ಸು ಹಾಗೂ ದೇಹ ಎಂಬಂತಹ, ಅಂದರೆ ತ್ರಿವಿಧವಾದಂತಹ 3 ಕರಣಗಳಿಂದಲೂ ಕೂಡ ಕಾಯಿಕ, ವಾಚನಿಕ, ಮಾನಸಿಕವಾದಂತಹ ಭಕ್ತಿಯನ್ನು ಮಾಡಬೇಕು. ಅದರಲ್ಲಿ ಇಬ್ಬರು ಉಣ್ಣರು, ಊಟ ಮಾಡುವುದಿಲ್ಲ. ಮನಸ್ಸು ಮತ್ತು ಮಾತುಗಳು ಇವುಗಳಿಗೆ ಊಟ ಇಲ್ಲ. ಊಟ ಯಾವುದಕ್ಕೆ ಅಂದರೆ ಈ ದೇಹಕ್ಕೇನೆ, ದೇಹ ಹಾಗೂ ಜೀವ ಅವರಿಗೇನೆ ಆ ಭಕ್ತಿಯಿಂದ ಬರುವಂತಹ ಊಟ. ಆದರೆ ಅವರಿಬ್ಬರು ಉಣ್ಣೋದಿಲ್ಲ ಅದರ ಫಲವನ್ನು ಉಣ್ಣುವವನು ಯಾರು ಅಂದರೆ ಅವನು ಜೀವನೇ. ಮಾಡುವಂತಹ ಭಕ್ತಿ ಏನಿದೆ ಆ ಭಕ್ತಿಯ ಫಲವನ್ನು ಉಣ್ಣುವವನು ಜೀವ. ಆ ಜೀವ ಏನಾಗಿದ್ದಾನೆ ಅಂತೀಗ ಯಾವುದಕ್ಕೂ ಹೆದರ್ತಾನೇ ಇಲ್ಲ. ಆದ್ದರಿಂದ ಕರ್ಮದಲ್ಲಿ, ಸಾತ್ವಿಕ ಕರ್ಮದಲ್ಲಿ ಆಸಕ್ತನಾಗ್ತಾ ಇಲ್ಲ ಅವನು. ಬೇಕಾದಷ್ಟು ಪೆಟ್ಟು ಕೊಡ್ತಾರೆ ಅವನಿಗೆ, ಹೊಡಿತಾರೆ, ಬಡಿತಾರೆ, ಏನು ಮಾಡಿದ್ರು ಕೇಳ್ತಾ ಇಲ್ಲ ಅಂತಾರೆ ದಾಸರು. ಹಸುವಿಲ್ಲದ ನೆಂಟಗೆ ಕೊಟ್ಟರು 3 ಟೊಣಪೆಗಳ, 2 ತಾಕದು 1 ತಾಕಲೇ ಇಲ್ಲ. 3 ಏಟು ಕೊಡ್ತಾರಂತೆ ಅವನಿಗೆ. ಟೊಣಪೆ ಅಂದರೆ ತಲೆ ಮೇಲೆ ಹೊಡೆಯೋ ಏಟಿಗೆ ಅಂತಾರೆ ಟೊಣಪೆ ಅಂತ. ಎಲ್ಲಿ ಬೇಕಾದ್ರೆ ಹೊಡೆಯೋದು. ಟೊಣಪೆ ಅಂದರೆ ತಲೆ ಮೇಲೆ ಕೊಡ್ತಾರಲ್ಲ ಅಂತಹ ಏಟಿಗೆ ಟೊಣಪೆ ಅಂತಂತಾರೆ. ತಲೆ ಮೇಲೆ ಹೊಡೆದು ಬುದ್ಧಿ ಹೇಳು ಅಂತಂತಿರ್ತಾರೆ ನೋಡ್ರಿ, ಅದನ್ನು ಟೊಣಪೆ ಅಂತಂತಾರೆ. ಅಂತಹ 3 ಟೊಣಪೆಗಳನ್ನು ಕೊಟ್ಟರಂತೆ ಆ ಜೀವನಿಗೆ. ಯಾವುದು ಅಂತಂದರೆ ಆಧ್ಯಾತ್ಮಿಕ, ಆದಿ ಭೌತಿಕ ಮತ್ತು ಆದಿ ದೈವಿಕ ಅಂತ 3 ವಿಧವಾದಂತಹ ಟೊಣಪೆಗಳನ್ನು, ಏಟುಗಳನ್ನು ಕೊಡ್ತಾರೆ ಜೀವನಿಗೆ. 2 ತಾಕದು 1 ತಾಕಲೇ ಇಲ್ಲ. ಅದರ ಬಗ್ಗೆ ಲಕ್ಷಣೆ ಕೊಡಲಿಲ್ಲ ಅವನು. 2ರ ಬಗ್ಗೆ ಯಾವುದು ಅಂತಂದರೆ, ಮೊದಲನೆಯದ್ದು ಆದಿ ಭೌತಿಕ ಮತ್ತು ಆದಿ ದೈವಿಕ ಅಂತ 2 ವಿಧವಾದಂಥ ಭೂತಗಳಿಂದ ಬಂದಂತಹದ್ದು ಮತ್ತು ದೈವಿಕವಾದಂತಹ ಏನು ಆ ದುಃಖಗಳಿದೆ ತಾಪತ್ರಯಗಳಲ್ಲಿ 2 ವಿಧವಾದದ್ದು. ಅವುಗಳ ಬಗ್ಗೆ ಲಕ್ಷಣೆ ಕೊಡಲಿಲ್ಲ ಅವನು. ಬಿರುಗಾಳಿ ಬಂತು, ಮನೆ ಹಾರಿ ಹೋಯಿತು, ಬಿಸಿಲು ಭಾಳ ಆಯಿತು, ಸುಟ್ಟು ಹೋಯಿತು, ಇದು ಎಲ್ಲ ಏನೋ ಆಗ್ತಿರ್ತದೆ, ಮತ್ತೆ ಮನೆ ಕಟ್ಕೊಳ್ಳೋಣ ಅಂತ ಮತ್ತೆ ಮನೆ ಕಟ್ಕೊಂಡ. ಈ ರೀತಿಯಾದಂತಹ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಹೋಗಲಿಲ್ಲ. ಆದ್ದರಿಂದ 2 ತಾಕದು ಅವೆರಡರ ಬಗ್ಗೆ. 3ನೇದ್ದು ತಾಕಿಸ್ಕೊಳ್ಬೇಕಾಗಿತ್ತು, ನಿಜವಾಗಿ ಅವನು ಕೂಡ ತಾಕಬೇಕಾಗಿತ್ತು, ಅದೂ ಕೂಡ ಅವನಿಗೆ ತಾಕಲಿಲ್ಲಂತೆ, ಆಧ್ಯಾತ್ಮಿಕವಾದಂತಹ ತಾಪ. ಅದಕ್ಕೆ ಪುರಂದರದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ ಭಗವಂತನಲ್ಲಿ, ನಮಗೆ ತಾಕದೇ ಇದ್ದಂತಹ ಆ ಟೊಣಪೆಯನ್ನು ತಾಕಿಸ್ರಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ತಾಕಲಿಲ್ಲದ ಟೊಣಪೆಯ ತಾಕಿಸಿ ಸದ್ಗತಿಯ ಇಯಬೇಕು ಪುರಂದರ ವಿಠಲ ನೀನು. ತಾಕಲಿಲ್ಲದಂತಹ ಟೊಣಪೆ, ಆ ಆಧ್ಯಾತ್ಮಿಕವಾದಂತಹ ಟೊಣಪೆ ಅಂದರೆ ಏಟು, ಅದನ್ನು ನಮಗೆ ತಾಕಿಸಿ ಅದರಿಂದ ಬುದ್ಧಿಯನ್ನು ಕಲಿಸಿ ನಿನ್ನವರನ್ನಾಗಿ ಸ್ವೀಕಾರ ಮಾಡುವಂಥ ಪುರಂದರದಾಸರು ಆ ವಿಠಲನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆ ವಿಠಲನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಷ್ಟು ಸುಂದರವಾಗಿ, ಅಂದರೆ ಮೇಲ್ನೋಟಕ್ಕೆ ಏನೋ ಹರಟೆ ಅಂತ ಕಾಣ್ತದೆ, ಕಾಲಿಲ್ಲ, ಕೊಂಟಿಲ್ಲ, ಕೈ ಇಲ್ಲ, ಅಡಿಗೆ ಆಗಿಲ್ಲ, ಏನೋ ಹರಟೆ ಹೊಡಿತಾ ಇದ್ದಾರೆ ದಾಸರು ಅಂತ ತೋರ್ತದೆ. ಆದರೆ ಒಳಗಿನ ಅರ್ಥವನ್ನು ತಿಳಿದಾಗ ಇಷ್ಟು ಸುಂದರವಾದಂತಹ ಆ ಶಾಸ್ತ್ರೀಯವಾದಂತಹ ವಿಚಾರಗಳನ್ನೆಲ್ಲ ಬಹಳ ಚೆಂದಾಗಿ ಪುರಂದರದಾಸರು ತಿಳಿಸಿಕೊಡ್ತಾರೆ. ಅಂತಹ ಶ್ರೇಷ್ಠವಾದಂತಹ ಕೃತಿಯ ಯಥಾಮತಿಯಾದಂತಹ ಅನುವಾದವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇದನ್ನು ಗುರುಗಳಾದಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ತಪ್ಪುಗಳೆಲ್ಲ ನನ್ನದು, ಅದನ್ನೆಲ್ಲ ಹಿರಿಯರು ಕ್ಷಮಿಸಿ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ವಿದ್ವಾಂಸರಿಗೆ ಮತ್ತು ಪಂಡಿತರಾದ ವಿದ್ಯಾಧೀಶಾಚಾರ್ಯರಿಗೆ ಮತ್ತು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಪರಮಪೂಜ್ಯ ಆಚಾರ್ಯರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಶ್ರೀಕೃಷ್ಣ ಅರ್ಪಣ. ಆಚಾರ್ಯ ಜಮನೀಸ್ ಅವರು ಬೆಳಗಾವಿಯಲ್ಲಿದ್ದು ಪಾಠ ಪ್ರವಚನವನ್ನು ಮಾಡ್ತಾರೆ. ನಮ್ಮ ಮಧ್ವಾಚಾರ್ಯರು ಬಹಳ ಸಂತೋಷಪಟ್ಟು ತುಂಬ ಚೆನ್ನಾಗಿ ಆಯಿತು ಉಪನ್ಯಾಸ ಅಂತ ವಿಷಯ, ಸಮಯ, ನಿರೂಪಣೆ, ವಿಷಯಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಮ್ಮೆಲ್ಲರ ಮನಸ್ಸಿಗೆ ಹಿಡಿಸುವಂತೆ ನಿರೂಪಣೆಯನ್ನು ಮಾಡಿದಂತಹ ಕಲೆಯನ್ನು ವಿಶೇಷವಾಗಿ ಶ್ರೀನಿಧಿ ಆಚಾರ್ಯ ಪಡೆದಿದ್ದಾನೆ. ತಮ್ಮೆಲ್ಲರಿಗೂ ಕೂಡ ಆನಂದ ಆಗಿದೆ ಅಂತ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ನಾವು ಬೇಕಾದಷ್ಟು ಬಾರಿ ಈ ಪದ್ಯವನ್ನು ಕೇಳಿದ್ದೇವೆ. ಆದರೆ ಇವತ್ತೇನೋ ಒಂದು ಹೊಸ ಅರ್ಥವನ್ನು ನಾವು
ಇವನ ಮುಖದಿಂದ ಕೇಳಿದ್ದೇವೆ. ಬಹಳ ಸಂತೋಷ. ಅವನಿಗೆ ನಮ್ಮ ಸಭೆಯ ಬಹಳ ಹಿಂದಿನ ಅಧ್ಯಕ್ಷರಾಗಿದ್ದರು ಸಿ.ಆರ್. ನಾರಾಯಣರಾವ್ ಅಂತ, ದೊಡ್ಡ ಆರ್ಕಿಟೆಕ್ಚರ್ ಅವರು. ಅವರ ಮೊಮ್ಮಕ್ಕಳು ಬಂದಿದ್ದಾರೆ, ಅವರು ವೆಂಕಟೇಶ್ ಅಂತ, ಅವರು ಕೂಡ ಆರ್ಕಿಟೆಕ್ಚರು. ಅವರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ವೆಂಕಟೇಶ್.